ಎಸ್, ಈಗ ಉಪೇಂದ್ರ ಅವರು ಅವಾಗ ಹೇಳಿರ್ತಕ್ಕಂಥ ಸಾಲು ಪ್ರತಿಯೊಬ್ಬರಿಗೂ ಅಪ್ಲೈ ಆಗೋ ಥರ, ಒಂದಿಷ್ಟು ಲವ್ ಫೇಲರ್ಸ್ಗೆ ಅಪ್ಲೈ ಆಗೋ ಥರ ಅದು ಇಂಡಿಕೇಟ್ ಮಾಡ್ತಾ ಇದೆ. ಸೊ ನಿಮಗೆ ಉಪೇಂದ್ರ ಸರ್ ಯಾವತ್ತಾದ್ರು ಈ ಭೇಟಿ ಮಾಡಿದ್ರಾ, ಮಾತಾಡಿದ್ರಾ? ಈ ಸಿನಿಮಾನ ನೀವು ನೋಡಿದ್ದಂಥ ನೆನಪು ಯಾವಾಗ ನೋಡಿದ್ರಿ? ಆ ಥರದ ವಿಚಾರಗಳನ್ನು ಹೇಳುವಂಥದ್ದಾದ್ರೆ ಸರ್, ಸಿನಿಮಾನ ಈಗ ಟಿ ವಿಲಿ ಸಹ ಮತ್ತು ಯೂಟ್ಯೂಬಲ್ಲಿ ಆಗಾಗ ನೋಡ್ತಾನೆ ಇರ್ತೀವಿ. ಪರ್ಟಿಕ್ಯುಲರ್ ಆಗಿ ಆ ಸಾಂಗ್ ನಾನು ಅವಾಗ ಗುಣಗ್ತಾನೆ ಇದ್ದೆ ಸರ್. ಅದೇನೋ ಗೊತ್ತಿಲ್ಲ, ಅದು ಒಂಥರ ಏನೋ ಸೆಳೆತಾ ಇದೆ ಅದು ಹಾಡಲ್ಲಿ. ಉಪ್ಪಿ ಸರ್ನ ಮೀಟ್ ಮಾಡಿದ್ದೀನಿ, ಅಂದರೆ ಒಬ್ಬ ಅಭಿಮಾನಿಯಾಗಿ ದೂರದನೇ ನಿಂತು ಕಣ್ ತುಂಬಿಕೊಂಡಿದ್ದೀನಿ. ಅವರು ನಮ್ಮಂಥವ್ರ ಕೈಗೆ ಸಿಗಲ್ಲ ಅಂತ ಗೊತ್ತಿರೋದೇ ವಿಷಯ. ನೋಡಿದ್ದೀನಿ ಸರ್, ದೂರದನ ನೋಡಿ ಕಣ್ ತುಂಬಿಕೊಂಡಿದ್ದೀನಿ. ಕತ್ರಗುಪ್ಪೆಲ್ಲ ಅವ್ರ ಮನೆ ಹತ್ರ ಅಡ್ಡಾಡಿದ್ದೀನಿ. ಓ ಇದೇ ಮನೆ ಅಂತೇಳಿ ಸ್ಟಾರ್ಟಿಂಗ್ ಇಂಡಸ್ಟ್ರಿ ಹೊಸದಾಗಿ ಬಂದಾಗ ದೂರದಿಂದನೇ ನೋಡಿ ಕಣ್ ತುಂಬಿಕೊಂಡಿದ್ದೀನಿ ಅವ್ರನ್ನ. ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಸಾಧ್ಯವಾದರೆ ನಾನೊಂದು ಭಾಗ್ಯಶಾಲಿ ಅವ್ರನ್ನ. ಎಸ್, ಈಗ ಸಹಜವಾಗಿ ಒಂದಿಷ್ಟು ಹಾಡುಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇರ್ತೀರಿ. ಬಟ್ ಈಗ ನಿಮಗೆ ಈ ಸಕ್ಸಸ್ ಸಿಕ್ಕ ಮೇಲೆ, ಈ ಹಾಡಿನ ವೈರಲ್ ಆದಮೇಲೆ ಏನು ಚೇಂಜ್ ಆಯಿತು ಲೈಫಲ್ಲಿ? ಮುಂಚೆ ಏನು ಮಾಡ್ತಾ ಇದ್ರಿ ಅನ್ನೋವಂಥದ್ದು? ಅದೇ ಮುಂಚೆ ಫೋಟೋಗ್ರಫಿ, ಊರಲ್ಲಿ ಹೋಗಿ ಫೋಟೋಗ್ರಫಿ ಮಾಡ್ತಾಯಿದ್ದೀನಿ, ಬಿಡಿಯೋ ಮೇಲೆ ವೀಡಿಯೋಸ್ ಮಾಡ್ತಾಯಿದ್ದೆ. ಅಂದರೆ ಈಗ ವೀಡಿಯೋ ವೈರಲ್ ಆದಮೇಲೆ ಪಾಪ್ಯುಲಾರಿಟಿ ಸಿಕ್ಕಿದೆ. ಎಲ್ಲೇ ಹೋದರೂ ಗುರುತಿಡಿತಾರೆ ನಮ್ಮ ಕೊಟ್ಟೂರು ಸುತ್ತಮುತ್ತ. ಈಗ ನಾನು ಬೆಂಗಳೂರಿಗೆ ಬರಬೇಕಾದ್ರೆ, ಇಂಟರ್ವ್ಯೂ ಬರ್ಬೇಕಾದ್ರೆ ಎಷ್ಟೋ ಜನ ಬಸ್ಸಲ್ಲಿ ಸಹ ಗುರುತಿಸಿದ್ರು. ಖುಷಿ ಆಯಿತು. ಚೇಂಜಸ್ ಅಂದರೆ ಅದೇ ಅಂದರೆ ಈಗ ಒಂದು 15 ದಿನದಿಂದ ಕನಕ ಬೇರೆ, ಈಗಿನ ಕನಕ ಬೇರೆ. ಆಗ ನಾನೊಂದು ವೀಡಿಯೋ ಹಾಕಿದರೆ ಯಾರ್ದೋ ಅಂತ ಒಂದು ನೋಡೋರು. ಈಗ ನಾನು ವೀಡಿಯೋ ಹಾಕಿರೋ ಇವಂದಲ್ಲ ಅಂತ ನೋಡ್ತಾ ಇದ್ದಾರೆ. ಇಷ್ಟು ಬದಲಾವಣೆ ಆಗಿದೆ, ಖುಷಿ ಅನಿಸುತ್ತೆ.